ನಮಸ್ಕಾರ. ಬ್ರೂಸ್ ಲೀಡ್ ಎಂಬ ಇಂಗ್ಲೆಂಡ್ ರಾಜ 9 ಸಲ ಸೋತು ಬೆಡ್ನಲ್ಲಿ ಮಲಗಿ ನನ್ನ ಜೀವನ ಅಂತ್ಯವಾಯಿತು ಅಂತ ಮೇಲ್ ನೋಡ್ತಾ ದುಃಖ ಪಡುತ್ತಿದ್ದಾನೆ. ಅಷ್ಟೊತ್ತಿಗೆ ಮೇಲ್ ನೋಡುವಾಗ ಒಂದು ಜೇಡ ಬಲೆ ಕಟ್ಟಿತ್ತು. 27 ಸಲ ಕಟ್ಟಿತ್ತು, ಡ್ಯಾಮೇಜ್ ಆಯಿತು. 28ನೇ ಸಲ ಯಶಸ್ವಿ ಆಯಿತು. ಆಗ ಇದು ಎನಿಸಿದ, ನಾನು ಬರೀ 9 ಸಲ ಸೋತದ್ದು, ಈ ಜೇಡ 27 ಸಲ ಫೈಲ್ ಆದರೂ ಕೂಡ 28ನೇ ಸಲ ಯಶಸ್ವಿ ಆಯ್ತಲ್ವಾ? ಇದು ಹೇಗೆ ನನಗೆ ಈ ಸಣ್ಣ ಜೀವಿಗೆ ಸಾಧ್ಯ ಇದೆ, ನನಗೆ ಸಾಧ್ಯ ಇಲ್ಲ. ಅದು ನಮ್ಮ ಯೋಜನೆಗತ ಕೇಳೋ ಕ್ವಶನ್ ಅದೇ. ಯಾಕೆ ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಯಾಕೆ? ನಾವು ನೋಡಿ ಇಷ್ಟು ಏಜ್ ಆದರೆ ಎಷ್ಟು ಆರಾಮಾಗಿದ್ದೆ, ಲವಲಕ್ಕೆಯಿಂದ ಕೆಲಸ ಮಾಡ್ತೇವೆ, ಯೋಗ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಎಕ್ಸಸೈಸ್ ಮಾಡ್ತೇವೆ. ನೀವು ಕೂಡ ಹಾಗೆ ಮಾಡಿ. ತಿಂದು ಮೊಬೈಲ್ ಇಟ್ಕೊಂಡು ಬೆಡ್ಡಲ್ಲಿ ಮಲಗಿ ಏನು ಪ್ರಯೋಜನ ಇಲ್ಲ. ಅದರಿಂದ ತಲೆ ಬಿಸಿ ಜಾಸ್ತಿ ಆಗೋದು. ಸೋಷಿಯಲ್ ಮೀಡಿಯಾ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು. 24 ಗಂಟೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು. ನಾವು ಕೂಡ ಅಷ್ಟು ಯೂಸ್ ಮಾಡೋದಿಲ್ಲ. ಹೀಗೆ ಆದರೆ ನಮ್ಮ ಭಾರತದ ಸ್ಥಿತಿಯನ್ನು ಸ್ವಲ್ಪ ಆಲೋಚನೆ ಮಾಡಿ. ನೀವು ಮುಂದೆ ಕೊಂಡೋಗ ಯುವಜನಾಂಗ ಇವತ್ತು ಆತ್ಮಹತ್ಯೆಗೆ ಶರಣಾದರೆ ಇನ್ನು ದೇಶ ನಡೆಸೋರು ಯಾರು? ನೀವು ಬಲಿಷ್ಠರ ಯೋಧರಾಗಿ ಹೋರಾಡಿ ಯೋಧರಾಗಿ ಸಾಯಬೇಕು. ಇದೇ ನಿಮ್ಮ ಸಿದ್ಧಾಂತ ಆಗಬೇಕು. ನಮಸ್ಕಾರ.